Welcome to Shri Vagdevi Tarot channel. Here is your future prediction with tarot card guidance. ಸಿಂಹರಾಶಿಯವರ ಆಗಸ್ಟ್ ತಿಂಗಳು 2026 ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು. ಸಾಕಷ್ಟು ರಕ್ಷಣೆ ಅನ್ನೋದು ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಹೊಸ ಮರಗಳನ್ನ ಕಡಿಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬದಲಾವಣೆನ ಕೂಡ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿ ಇರಿ. ಹೈಯರ್ ಗೈಡೆನ್ಸ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಬದಲಾವಣೆನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗತ್ತೆ ಅನ್ನುವಂಥದ್ದು ಇದೆ. ದೇವರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತೀರಾ ಅಥವಾ ದೇವರ ಬಗ್ಗೆ ಹೆಚ್ಚಿನ ರಹಸ್ಯಗಳನ್ನ ತಿಳ್ಕೊಳ್ಳುವಂಥದ್ದು, ಆಧ್ಯಾತ್ಮಿಕವಾಗಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಸಾಕಷ್ಟು ಗೊತ್ತಿಲ್ದಿರೋ ಸತ್ಯಗಳು ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳು ಬದಲಾವಣೆನ ಬಯಸ್ತಾ ಇದೆ. ಒಂದಷ್ಟು ಗ್ರೋತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮಳೆ ಕೂಡ ಆಗುವಂಥದ್ದು ಕೂಡ ಇದೆ. ಸೊ ನ್ಯಾಷನಲ್ ಹೈವೇಸ್ ಎಲ್ಲ ಬಂದ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಅದೊಂದ್ ಸ್ವಲ್ಪ ಸಡನ್ ಚೇಂಜ್ ಬರುವಂತ ಸಾಧ್ಯತೆ ಇದೆ, ಹುಷಾರಾಗಿರಿ. ಜೊತೆಗೆ ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ವೃಷಭ ರಾಶಿ ಮತ್ತೆ ತುಲಾ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಬ್ಲಾಕ್ ಕಲರ್, ಪರ್ಪಲ್ ಕಲರ್, ಗ್ರೇ ಕಲರ್, ವೈಲೆಟ್ ಕಲರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 9, 14, 15, 1, 5, 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಪ್ರೊಟೆಕ್ಷನ್ ಇದೆ, ಸಾಕಷ್ಟು ಡಿವೈನ್ ಗೈಡೆನ್ಸ್ ಇದೆ. ಸೊ ಯಾವುದನ್ನು ಅವಾಯ್ಡ್ ಮಾಡಕ್ ಹೋಗ್ಬೇಡಿ, ಸರಿಯಾದ ರೀತಿಯಲ್ಲಿ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಹೈವೇಲಿ ಒಂದಷ್ಟು ಆಕ್ಸಿಡೆಂಟ್ ಆಗ್ಬೋದು. ಹೋಗ್ತಾ ಇದ್ರೆ ಸಡನ್ ಆಗಿ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಿ, ಕೋಪದಲ್ಲಿ ಗಾಡಿ ತಗೊಂಡು ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲಾ ವಿಚಾರದಲ್ಲೂ ತಾಳ್ಮೆ ಮುಖ್ಯ. ಸೊ ತಾಳ್ಮೆಯಿಂದ ಇರಿ. ನೀವು ಸೇಫ್ ಆಗಿದ್ದೀರಾ, ಪ್ರೊಟೆಕ್ಷನ್ ಇದೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆದ್ರೂ ಒಂಚೂರು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಗೌರ್ಮೆಂಟ್ ಜಾಬ್ ಆಗುವಂಥದ್ದು, ಗೌರ್ಮೆಂಟ್ ಇಂದ ನಿಮ್ಗೆ ಕೆಲಸಗಳು ಆಗುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆ ಸಡನ್ ಆಗಿ ಆಗುವಂಥದ್ದು, ಬ್ರೇಕಪ್ ಆಗುವಂಥದ್ದು, ಡಿವೋರ್ಸ್ ಆಗುವಂಥದ್ದು ಕೂಡ ಇದೆ. ಸೊ ಅದೇನು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು. ಸೊ ಎಚ್ಚರಿಕೆಯನ್ನು ಕೂಡ ವಹಿಸಿ ಅನ್ನುವಂಥದ್ದು ಇದೆ. ಪ್ರಯಾಣ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಲಾರಿಟಿಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಕ್ಲಾರಿಟಿ ತಗೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ ಬಗ್ಗೆ ಸರಿಯಾದಂತ ಮಾಹಿತಿನ ಕೊಡೋದಿಲ್ಲ, ಅಥವಾ ಏನೋ ಒಂದಷ್ಟು ಮಾಹಿತಿಗಳು ನಿಮ್ಗೆ, ನೀವ್ ಯಾರಿಂದಾದ್ರೂ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವರಿಗೆ ನಿಮ್ಮ ಬಗ್ಗೆ ಮಾಹಿತಿ ಯಾವುದು ಸರಿಯಾಗಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ತೊಂದರೆಗಳನ್ನ ಮಾಡುವಂಥವ್ರು, ಅಥವಾ ನೀವ್ ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ಅಥವಾ ಬೇರೆಯವ್ರು ನಿಮಗ್ ತೊಂದರೆ ಮಾಡೋದಿದ್ರೆ, ಸೊ ಇದೆರಡು ಕೂಡ ಆಗೋದಿಲ್ಲ. ಏನೋ ಒಂದು ಐಸಿಂಗ್ ಎನರ್ಜಿ ತರ ಇದೆ ಅನ್ನುವಂಥದ್ದು ಇದೆ. ಐಸ್ ಹಾಕಿ ನೈಸ್ ಮಾಡೋದು ಅಂತಾರಲ್ಲ, ಹಂಗೆ ಒಂದಷ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೀರಿನಿಂದ ಸಮಸ್ಯೆಗಳಾಗುವಂಥದ್ದು, ನೀರಿನ ಬ್ಲಾಕೇಜಸ್ ಗಳು ಆಗುವಂತ ಸಾಧ್ಯತೆಗಳು ಇದೆ. ಎಲ್ಲೋ ನೀರ್ ಕಟ್ಕೊಂಡ್ಬಿಡ್ಬಹುದು, ಅಥವಾ ನೀರಿನಿಂದ ಸಮಸ್ಯೆ, ಅಥವಾ ಹೆಚ್ಚು ಮಳೆ ಬಂದು ಏನಾದ್ರೂ ಸಮಸ್ಯೆ ಆಗುವಂಥದ್ದು ಕೂಡ ಇದೆ. ಏನೋ ಒಂದು ಕಾರಣದ ಪೆಟ್ಟಿಗೆ ನಿಮ್ಗೆ ಸಾಕಷ್ಟು ಸಮಸ್ಯೆನ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಕಾರಣದ ಪೆಟ್ಟಿಗೆಯಿಂದ ಸ್ವಲ್ಪ ದೂರ ಇದ್ರೆ ಬೆಟರ್ ಏನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಗೊತ್ತಿಲ್ದಿರೋ ಅಂತ ವಿಚಾರಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದು ಏನೋ ಕಾಯ್ತಾ ಇದ್ದೀರಾ, ನಂಗೆ ಈ ಸುದ್ದಿ ಬರ್ಬೇಕಾಗಿತ್ತು, ಇನ್ನ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನ ಆಮೇಲೆ ಆ ಸುದ್ದಿ ಬರುತ್ತೆ, ಅದು ನಿಧಾನವಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾನೇ ಒಂದು ಪಾಸಿಟಿವ್ ರೀತಿಯಲ್ಲಿ ಇದೆ. ಒಂದ್ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ತರ ಹೋಗ್ತಾನೆ ಇರುತ್ತೆ ನಿಮ್ ಜೀವನ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಕೂಡ ಹ್ಯಾಂಡಲ್ ಮಾಡಿದ್ದೆ ಆದ್ರೆ ಸಾಕಷ್ಟು ಬದಲಾವಣೆನ ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಗೈಡೆನ್ಸ್ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ.
ಸೊ ನಿಮ್ಗೆ ಇಷ್ಟ ಇದ್ರೆ ನಿಮ್ಗಿಂತ ಮೇಲಧಿಕಾರಿಗಳು ಅಥವಾ ಹೈಯರ್ ಸೆಲ್ಫ್ ಏನಿದ್ದಾರೆ ಅವರು ನಿಮ್ಗೆ ಮಾರ್ಗದರ್ಶನನ ಕೊಡ್ತಾರೆ. ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಇಟ್ಸ್ ಡಿಪೆಂಡ್ ಆನ್ ಯು. ಸೊ ನಿಮ್ ಇಷ್ಟ. ಕೆಲವ್ರಿಗೆ ಯಾರು ಏನ್ ಹೇಳಿದ್ರು ಇಷ್ಟ ಆಗೋದಿಲ್ಲ. ಸೊ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲಿ ಬಿಟ್ಬಿಡಿ. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಹುಷಾರಾಗಿರಿ. ಕೀ ಎಲ್ಲ ತಗೊಂಡ್ ಹೋಗಿದ್ದೀರಾ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಮತ್ತೆ ರೇಡಿಯೋದಲ್ಲಿ ಯಾರಿಗೋ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಭೂಕಂಪದ ನೀವು ಪ್ರಯಾಣ ಹೊರಟಾಗ ಭೂಕಂಪ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಅದನ್ನು ಕೂಡ ಸ್ವಲ್ಪ ಮೇ ಬಿ ವಿದೇಶದಲ್ಲಿ ಇರಬಹುದು, ಎಲ್ಲೂ ಇರಬಹುದು, ಗೊತ್ತಿಲ್ಲ. ಒಟ್ನಲ್ಲಿ ನೀವೆಲ್ಲೋ ಪ್ರಯಾಣ ಹೊರಟಾಗ ಇದಾಗತ್ತೆ, ಈ ತರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಭರವಸೆನ ಕಳ್ಕೊಂಬೇಡಿ. ತುಂಬಾ ಕೂಲ್ ಆಗಿ ಇರಿ. ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಇದೆ. ಯಾರೋ ಕೇಳ್ತಿದ್ದಾರೆ ಕೋರ್ಟಿನ ತೀರ್ಪು ಯಾವ್ದು ಹೇಳ್ತಿದೆ ಅಂತ. ಸೊ ಕೋರ್ಟಿನ ತೀರ್ಪು ಇದು ಹೇಳುತ್ತೆ. ಸೊ ನಿಮಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ಕ್ಲಾಸಿಕ್ ಜಾಯ್ನ್ ಆಗಿ. ಸೊ ಇದು ಕೂಡ ಕೋರ್ಟಿನ ತೀರ್ಪಿನ ಬಗ್ಗೆ ಹೇಳುತ್ತೆ. ಓಕೆ, ಸೊ ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸಾಕಷ್ಟು ಭರವಸೆಯಿಂದ ಇದೆ, ಸಾಕಷ್ಟು ನಂಬಿಕೆಯಿಂದ ಇರಿ. ಸೊ ಸಾಕಷ್ಟು ಪಾಸಿಟಿವ್ ಇದೆ. ಬಟ್ ರೈನಿಂದ, ನೀರಿನಿಂದ, ಮಳೆಯಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು ಅಂತ ತೋರಿಸ್ತಾ ಇದೆ. ಸೊ ಟೇಕ್ ಕೇರ್. ಸಾಕಷ್ಟು ಗ್ರೋತ್ ಕೂಡ ಬರೋದ್ರಲ್ಲಿ ಇದೆ. 4 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಕಾಲಭೈರವರ ಆರಾಧನೆ ಕೂಡ ನಿಮ್ಗೆ ಹೆಚ್ಚಿನ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೋತ್ ಇಸ್ ಆನ್ ದಿ ವೇ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಲ್ಲೋ ಪ್ರಯಾಣ ಹೋಗ್ತೀರಾ ಅಂತ ಆಗ್ಲೇ ಹೇಳಿದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೂ ಕೂಡ ಯಾರೋ ಬರುವಂಥದ್ದು, ಸ್ಟಡಿ ವಿಚಾರಕ್ಕೆ ಬೇರೆಲ್ಲೋ ಹೋಗುವಂಥದ್ದು ಕೂಡ ಇದೆ. ತುಂಬಾ ಓದ್ಕೊಂಡಿರುವಂತ ಹುಡುಗಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಡೆಫಿನೆಟ್ಲಿ ಬುಲ್ ಕಾರ್ಟ್ ರೆವಲ್ಯೂಷನ್ ಬರುತ್ತೆ ಅನ್ನುವಂಥದ್ರ ಜೊತೆಗೆ ವ್ಯವಸಾಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆನ ಒಂದು ಹೆಣ್ಮಗಳು ತರ್ತಾಳೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಮಹತ್ತರವಾದಂತಹ ಬದಲಾವಣೆನ ಒಂದು ವ್ಯವಸಾಯದಲ್ಲಿ ಹೆಣ್ಮಗಳು ತರ್ತಾಳೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೇದಾಗ್ತಾ ಇದೆ. ಮರ್ಕ್ಯುರಿ ಮತ್ತೆ ಮಾರ್ಸ್ ಎನರ್ಜಿ, ಬುಧ ಮತ್ತೆ ಮಂಗಳ, ಶುಕ್ರ ಎನರ್ಜಿ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡಿ. ಲಯನ್ ಪೋರ್ಟಲ್ ಇದೆ. ಸೊ ಲಯನ್ ನೀವೇ ಇರೋದ್ರಿಂದ ಸೊ ನಿಮ್ಮ ಪವರ್ ತ್ರಿಬಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ತಿಂಗಳಲ್ಲಿ ಬರುವಂತ ಎಲ್ಲ ಹಬ್ಬಗಳಿಗೂ ಮುಂಚಿತವಾಗಿ ನಿಮ್ಗೆ ಹಾರ್ದಿಕ ಶುಭಾಶಯಗಳು. ಒಳ್ಳೆದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ. ಸೊ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.